ಮನೇಲಿ ಒಂದು ಅಗ್ಳು ಅನ್ನ ಇಲ್ಲ, ಎಲ್ಗೋದ್ರಲ್ಲ? ವಸುಂದ್ರ, ಮುಂದಿನ ಸಲ ಶಾಪಿಂಗ್ ಹೋದಾಗ ಒಂದೆರಡು ಇಂಗ್ಲೀಷ್ ಪಿಕ್ಚರು ನೋಡ್ಕೊಂಡ್ ಬಂದ್ಬಿಡೋಣ. ಎಲ್ಗೋಗಿದ್ರಮ್ಮ? ಏಯ್, ಮನೆಗೆ ಬಂದ್ಬಿಟ್ಟಿದ್ಯಾ? ನಾವೆಲ್ಲ ಶಾಪಿಂಗ್ ಹೋಗಿದ್ವಿ. ಶಾಪಿಂಗ? ಮನೆಯಲ್ಲೇ ಕೂತು ಕೂತು ಬೇಜಾರಾಗಿತ್ತಾ? ನಂಗೆ ಬೆಗ್ಗರ್ ತಿನ್ಬೇಕು ಅಂತ ತುಂಬ ಆಸೆ ಆಯ್ತಾ? ಬೆಗ್ಗರ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ನೋಡೋಲೂಸು, ಐ ಕ್ರೀಮು, ಪೀಸ ಎಲ್ಲ ತಿಂದ್ಬಿಟ್ಟು ಹೊಟ್ಟೆ ತುಂಬ ಹೋಗಿದೆ. ನಾನು ಹೊಟ್ಟೆ ಹುಳ ಸತ್ತೋಗ್ತಿರಂಗಾಗ್ತಿದೆ. ನೀನು ಅದು ತಿಂದೆ ಇದು ತಿಂದೆ ಅಂತ ಹೊಟ್ಟೆ ಉರಿಸ್ತಿದ್ಯಾ? ಏನಾದರೂ ಮಾಡಿ ಹಾಕ್ತೀಯೋ ಹಿಂಗೆ? ಇದ ನಿಮಗೆ ಹೋಗಿ ಅನ್ನಕ್ಕಿಡೆ. ಅದು ನಾವು ಶಾಪಿಂಗ್ ಹೋಗಿ ತುಂಬ ದಿನ ಆಗೋಗಿತ್ತಲ್ವೇನೋ, ಅದಕ್ಕೆ ಹೋಗಿದ್ವಿ. ಅವಾಗವಾಗ ಹಿಂಗೆ ಶಾಪಿಂಗ್ ಹೋಗ್ತಿದ್ರೇನೆ ನಮ್ಮ ಪ್ರಿಸ್ಟೇಜು ಮಂಟನ್ ಹೋಗೋದು. ದನ ತಿಂದಂಗೆ ತಿನ್ಕೊಂಡ್ ಬಂದ್ರಲ್ಲ, ಈ ಮಗಂಗೂ ಏನಾದರೂ ತರಬೇಕು ಅಂತ ಅನ್ಸ್ಲಿಲ್ವಾ ನಿಮ್ಗೆ? ನಾವು ತಿನ್ನೋದೆಲ್ಲ ನೀ ಎಲ್ಲಪ್ಪ ತಿಂತೀಯ? ಅದಕ್ಕೆ ನೋಡು, ನಿಂಗೆ ಅಂತ ಸ್ಪೆಷಲ್ ಆಗಿ ಏನ್ ತಂದಿದ್ದೀನಿ. ಕ್ಯಾರೆಟಾ? ಅಮ್ಮ ನನಗೇನ? ನಿಮ್ಗೆ ಯಾವಾಗಮ್ಮ ಇಷ್ಟೊಂದು ಒಳ್ಳೆ ಬುದ್ಧಿ ಬಂತು? ಸೂಪರ್ ಆಗಿದೆ. ಇದಕ್ಕೆ ಕಾಸೆಲ್ಲಿಂದ ಬಂತು? ನಾನ್ ತಂದಿದ್ದೀನಿ ಅನ್ನೋದಕ್ಕಿಂತ ವಸುಂಧರ ಕೊಡ್ಸಿದ್ಲು ಅಂದ್ರೆ ಇವನ್ಗೆ ಅವಳ ಮೇಲೆ ಪ್ರೀತಿ ಹುಟ್ಟುತ್ತೆ. ನಾನ್ ನಿನಗೆ ಶರ್ಟ್ ತಂದು ಸುಮ್ನೆ ಯಾಕೆ ದುಡ್ಡಂಡ ಮಾಡ್ಲಿ? ಪಾಪ ವಸುಂಧರಾನೇ ನಿಂಗೋಸ್ಕರ ಪ್ರೀತಿಯಿಂದ ತಂದಿದ್ದಾಳೆ. ಏನಂದೆ? ಹ್ಞೂ ಕಣೋ, ನೀನೇ ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿರೋದು. ಪಾಪ ನಿನ್ಗೋಸ್ಕರ ಅಂತಾನೆ ಅವಳು ಈ ಶರ್ಟ್ ತಗೊಂಡಿರೋದು. ಡಬ್ಬಾ ತರ ಇದೆ. ಕಾರ್ ವರ್ಷಕ್ಕೂ ಇಂಥ ಬಟ್ಟೆ ಬಳಸಲ್ಲ, ಡಬ್ಬಾ ತರ ಇದೆ. ಏನೋ ಹೀಗ್ ಮಾತಾಡ್ತೀಯಾ? ಆಗ್ಲೇ ನೀನೇ ಹೇಳ್ದೆ ಸೂಪರ್ ಆಗಿದೆ, ಚೆನ್ನಾಗಿದೆ ಅಂತೆಲ್ಲ. ಆಗ್ಲೇ ಸರಿಗ್ ನೋಡಿರ್ಲಿಲ್ಲ, ಈಗ ನೋಡಿದ್ನಲ್ಲ ಒಂಚೂರು ಚೆನ್ನಾಗಿಲ್ಲಮ್ಮ. ಯಾರಾದ್ರೂ ಭಿಕ್ಷುಕರು ಬರ್ತಾರಲ್ಲ, ಅವ್ರಿಗೆ ಕೊಟ್ಟು ಕಳಿಸ್ಬಿಡು. ನಾನ್ ತಂದಿರೋ ಬಟ್ಟೆ ಅಂದ್ರೆ ಅಸಹ್ಯ ಅಲ್ಲ, ಡಬ್ಬ ಅಂತೀಯಾ? ಇರು ಇದೆ ನಿಂಗೆ, ನಾಳೆ ಇದೇ ಬಟ್ಟೆನ ಹಾಕೋಬೇಕು ನೀನು. ಹಾಗೆ ಮಾಡ್ತೀನಿ. ನಿಮ್ಮೆ ಏನೋ ನನ್ನ ಬಟ್ಟೆ ಎಲ್ಲ ಐರನ್ ಮಾಡಿ ಇಟ್ಟಿದ್ಯಾನೆ. ಮಾಡ್ತೀನಿರೋ, ಯಾವಾಗ್ಲೂ ನನ್ಗೆ ಹೇಳ್ತೀಯಲ್ಲ, ನಾನೇನು ಸುಮ್ಮನೆ ಕೂತಿದ್ದೀನಾ? ಪಾತ್ರೆ ಪಾತ್ರೆ ಬಕೆಟು ಹಳೆ ಬಟ್ಟೆ ಕೊಡಿ, ಹೊಸ ಪಾತ್ರೆ ತಗೊಳ್ರಿ. ಪಾತ್ರೆ 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 ಬಕೆಟ್ ಕಬ್ಣ ಹಳೆ ಬಟ್ಟೆ ಕೊಡಿ. ಹಳೆ ಕಬ್ಣ ಬಕೆಟು ಬಟ್ಟೆ ಕೊಡಿ, ಹೊಸ ಪಾತ್ರೆ ತಗೊಳ್ಳಿ. ಒಂದ್ ನಿಮಿಷ. ಹಳೆ ಬಟ್ಟೆ ಕೊಟ್ರೆ ಏನ್ ಕೊಡ್ತೀರಿ? ನೋಡಮ್ಮ, ಬಟ್ಟೆ ಎಷ್ಟದೆ ಹೆಂಗದೆ ಅಂತ ನೋಡ್ಬಿಟ್ಟು ಯಾವ ಪಾತ್ರೆ ಕೊಡ್ಬೋದು ಅಂತ ಹೇಳ್ಬೋದು. ಒಂದ್ ನಿಮಿಷ ರೀ, ಬರ್ತೀನಿ. ಕಬ್ಣ ಬಟ್ಟೆ ಕೊಡ್ರಮ್ಮ, ಹೊಸ ಪಾತ್ರೆ ತಗೊಳ್ಳಿ. ಸಾರಿ, ಬೇಜಾರು ಮಾಡ್ಕೋಬೇಡಿ. ನೀನ್ ಸ್ವಲ್ಪ ಹಾಸ್ಪಿಟ್ಲು ಏನೇನೋ ಹೇಳಿ ಕರ್ಕೊಂಡ್ ಬಂದಿದ್ದಾನೆ, ನೀವು ಹೊರಡಿ. ಕ್ಯಾ ಸಮಸ್ಯೆ ಮುಜೆ? ಏನಂತ ತಿಳ್ಕೊಂಡಿದ್ಯಾ ನನ್ನನ್ನ? ಬಿಸ್ದೋಳಂತನಾ? ಇಲ್ಲಪ್ಪ, ಅವರು ನಿಮ್ ಶಟ್ ಅಪ್. ಅಷ್ಟು ಈಸಿಯಾಗಿ ತಿಳ್ಕೊಬೇಡ ನನ್ನ. ನಾನು ಏನು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಕೋಟಿಗಟ್ಲೆ ಅಲ್ಲ, ಲೆಕ್ಕಕ್ಕಿಲ್ದೇ ಇರೋಷ್ಟು ಆಸ್ತಿ ಇದೆ ನಮಗೆ. ನಿನ್ನೆ ತೂಗುವಷ್ಟು ಚಿನ್ನ ಇದೆ ನಮ್ಮ ಮನೇಲಿ. ನಮ್ದು ಮಾಮೂಲಿ ಮನೆನೂ ಅಲ್ಲ, ಬಂಗ್ಲೆನೂ ಅಲ್ಲ. ಬ್ಯಾಂಗ್ಳೂರ್ ಪ್ಯಾಲೇಸ್ಗಿನ್ನ ದೊಡ್ಡ ಅರಮನೆಯಲ್ಲಿ ರಾಜ್ಕುಮಾರಿ ತರ ಬೆಳ್ದೋಳು ನಾನು, ತಿಳ್ಕೊ. ನನ್ನಂತಳ್ನ ಯಾರೋ ದಾರಿಯಲ್ಲಿ ಹೋಗೋ ರಿಲೇಷನ್ ಅಂತ್ಯಾ? ನಿರ್ಮಲಾ, ನನಗೆ ತಲೆ ಕೆಟ್ಟ ಹೋಗಿದೆ. ಪಕ್ಕದಲ್ಲಿ ಟೆಂಪಲ್ ಇದೆ, ನಾನು ಹೋಗಿ ಕೈ ಮುಕ್ಕೊಂಡ್ಬರ್ತೀನಿ. ಹೌದಾ, ನಾನು ಬರ್ತೀನಿ. ಅರಮನೇಲಿ ಇದ್ಲಂತೆ, ನನ್ನಂತೂ ಅಷ್ಟು ಚಿನ್ನ ಹಿಡ್ಕೊಂಡಿದ್ಲಂತೆ. ಅಷ್ಟೆಲ್ಲ ಇದ್ದವಳು ಗತಿ ಇಲ್ಲದೆ ನಮ್ಮನೇಲಿ ಯಾಕಪ್ಪ ಉಳ್ಕೊಬೇಕು? ಎಲ್ಲ ಬರೀ ಡವ್ ಅಷ್ಟೇ. ವಸುಂಧರಾ,
ತಪ್ಪು ತಿಳ್ಕೊಬೇಡ. ನೀನು ಯಾರು, ನಿನ್ನ ಬ್ಯಾಕ್ಗ್ರೌಂಡ್ ಏನು ಒಂದು ಗೊತ್ತಿಲ್ಲದೆ ನಮ್ಮ ಜೊತೆಲೇ ಉಳಿಸ್ಕೊಬಿಟ್ವಿ. ಏನಾಯ್ತು ಇವಾಗ? ಅಲ್ಲ, ನೀನು ತುಂಬ ಶ್ರೀಮಂತೆ, ನಿಂದು ಅರಮನೆ ಅಂತ ಮನೆ ಇದೆ, ಬೇಕಾದಷ್ಟು ಆಸ್ತಿ ವೈಭೋಗ ಇಷ್ಟೆಲ್ಲ ಇರೋ ಹುಡುಗಿನ ನಮ್ಮಂಥವ್ರ ಮನೇಲಿ ಇಟ್ಕೊಂಡು ನಾವು ಹೆಂಗೆಲ್ಲ ನೋಡ್ಕೊಬಿಟ್ವಲ್ಲ ಅಂತ ಫೀಲ್ ಆಗ್ತಿದೆ. ಹೇಗೆ ನೋಡ್ಕೊಂಡಿದ್ದೀರಿ? ತುಂಬ ಚೆನ್ನಾಗೇ ನೋಡ್ಕೊತಿದ್ದೀರಿ. ಇನ್ಫ್ಯಾಕ್ಟ್ ಮನಸ್ಸು ತುಂಬುವಷ್ಟು ಪ್ರೀತಿ ಕೊಟ್ಟಿದ್ದೀರಿ. ನಿಮ್ಮ ಮನೇಲಿ ಹ್ಯಾಪಿಯಾಗಿದೆ ನಾನು. ನೀನೇನೇ ಹೇಳಿದ್ರು ಅದು ಬರೀ ನನ್ನ ಸಮಾಧಾನಕ್ಕಷ್ಟೇ ನಂಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಅಷ್ಟು ರಿಚಾಗಿ ಬೆಳೆದಿದ್ದ ಹುಡುಗಿ ನೀನು ಹೋಗಿ ನಮ್ಮಂಥ ಬಡವ್ರ ಮನೇಲಿ ಬದುಕೋದು ಅಂದರೆ ಸಾರಿ ವಸುಂಧರಾ, ನಮ್ಮಿಂದ ನಿನಗೆ ತುಂಬ ತೊಂದರೆ ಆಗ್ತಿದೆ ಅಲ್ವಾ? ಛೇ ಇಲ್ಲ ನಿರ್ಮಲಾ, ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರವಾಗಿದ್ದೀನಿ. ಏನೋಪ್ಪ, ಆದರೂ ಅಷ್ಟೆಲ್ಲ ಶ್ರೀಮಂತಿಕೆ ಇಟ್ಕೊಂಡು ಅಷ್ಟು ದೂರದಿಂದ ಇಲ್ಲಿವರೆಗೂ ಅದು ಒಬ್ಬಳೇ ಬಂದಿದೆಯಲ್ಲ, ಎಜುಕೇಷನಾ ಅಥವಾ ಅದು ಯಾರನ್ನ ಹುಡುಕ್ತಾ ಇದೆಯಲ್ಲ ಆ ಪರ್ಪಸಾ? ಆ್ಯಕ್ಚುಲಿ ನನಗೆ ಮದುವೆನೇ ಇಷ್ಟ ಇರಲಿಲ್ಲ. ನನ್ನ ಮೇಲೆ ಕಣ್ಣು ಹಾಕಿರೋನು ಮನುಷ್ಯನೇ ಅಲ್ಲ, ರಾಕ್ಷಸ. ಅವ್ನು ಚಪಲ ತೀರ್ಸ್ಕೋಬೇಕಿತ್ತು, ಅದಕ್ಕೆ ನಾನೊಂದು ಹೆಂಡತಿ ಆಗಬೇಕು. ಇದು ನನ್ನ ಕೈಲಿ ಸಾಧ್ಯ ಆಗಲಿಲ್ಲ, ತಪ್ಪಿಸ್ಕೊಂಡು ಬಂದುಬಿಟ್ಟೆ. ಹೌದಾ? ನೀನು ಇಷ್ಟನ್ನ ಕನ್ನಡ ಮಾತಾಡ್ತೀಯಲ್ಲ, ಹೆಂಗೆ ಕಲಿತೆ? ರಾಜಸ್ಥಾನದಲ್ಲಿ ನನ್ನೊಂದಿಷ್ಟು ಜನ ಫ್ರೆಂಡ್ಸು ಕನ್ನಡದವರಿದ್ದಾರೆ, ಹಾಗಾಗಿ ಕನ್ನಡ ಕಲಿತೆ. ಹೌದಾ? ಆಮೇಲೆ ನೀನು ಅದು ಯಾರನ್ನ ಹುಡ್ಕೊಂಡು ಬಂದಿದ್ಯಲ್ಲ, ಆದಿತ್ಯ ಅಂತ, ಅವ್ರು ಸಿಕ್ಕಿದ್ರಾ? ಅದು ಬ್ಯಾಂಗ್ಳೂರಲ್ಲಿ ನನಗೆ ಯಾರೂ ಗೊತ್ತಿಲ್ವಲ್ಲ, ಸೊ ಕಾಫಿ ತೋಟದಲ್ಲಿ ಆದಿತ್ಯ ಅನ್ನೋ ಹುಡುಗ ಇದ್ದಾನೆ, ಅವನನ್ನು ಮೀಟ್ ಮಾಡು, ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡ್ತಾನೆ ಅಂತ ನನ್ನ ಫ್ರೆಂಡ್ ಹೇಳಿತ್ತು. ಅವ್ನು ಸಿಗ್ತಾನೆ ಅನ್ನೋ ಧೈರ್ಯದಲ್ಲಿ ಇಲ್ಲಿಗೆ ಬಂದೆ. ಬಟ್ ಅವ್ನ ಡೀಟೇಲ್ಸು, ನನ್ನ ಫ್ರೆಂಡ್ ಡೀಟೇಲ್ಸು ಎಲ್ಲ ಒಟ್ಟಿಗೆ ಕಳ್ಕೊಂಡ್ಬಿಟ್ಟೆ. ಅಯ್ಯಯ್ಯೋ, ಅದಕ್ಕೆ ನಾನು ನೀನು ಆವಾಗ ಅಷ್ಟೊಂದು ಟೆನ್ಷನಲ್ಲಿ ಇರ್ತಾ ಇದ್ದಿದ್ದು. ಅವನನ್ನು ಇನ್ನೂ ಹುಡುಕ್ತಾನೇ ಇದ್ದೀನಿ. ವಸುಂಧರಾ, ಅಕಸ್ಮಾತ್ ನಿನ್ನ ಆದಿತ್ಯ ಸಿಕ್ಬಿಟ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯಲ್ವಾ? ಫಿಸಿಕಲಿ ದೂರ ಆಗ್ಬೋದೇನೋ, ಬಟ್ ಮೆಂಟಲಿ ನೀವೆಲ್ಲ ನನಗೆ ತುಂಬ ಹತ್ತಿರ ಆಗಿದ್ದೀರಿ. ನಮಗೂ ಅಷ್ಟೇ. ಅಕಸ್ಮಾತ್ ನೀನು ಬಿಟ್ಟು ಹೋಗ್ತೀಯ ಅಂತ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನಮ್ಮಮ್ಮ ಅಂತೂ ನಿನ್ನ ತುಂಬಾ ಹಚ್ಕೊಬಿಟ್ಟಿದ್ದಾಳೆ. ಐನೋ, ಬಟ್ ನಾನು ಬಿಟ್ಟು ಹೋದರೆ ನಿಮ್ಮ ಅಣ್ಣ ಫುಲ್ ರಿಲೀಫ್ ಆಗಿ ಖುಷಿ ಆಗಿಬಿಡ್ತಾನೆ. ಹಾಗೇನಿಲ್ಲ, ಅವ್ನು ಸುಮ್ಮನೆ ಹಾಗೆ ಆಡ್ತಾನೆ ಅಷ್ಟೇ. ಅವನಿಗೂ ನಿನ್ನ ಕಂಡ್ರೆ ತುಂಬ ಕನ್ಸರ್ನ್ ಇದೆ. ಲಾಸ್ಟ್ ಟೈಮ್ ನಿನ್ನ ಮನೆ ಬಿಟ್ಟು ಹೋದಾಗ ಅವ್ನು ಎಷ್ಟು ಒದ್ದಾಡಿದ್ದ ಗೊತ್ತಾ? ಆಮೇಲೆ ನೀನು ಆದಿತ್ಯನ ಹುಡ್ಕೋದಿಕ್ಕೆ ನಮ್ಮ ಅಣ್ಣನ ಹೆಲ್ಪ್ ತಗೋಬೋದಲ್ವಾ? ಯಾರಮ್ಮ ನೀವು? ನೀವೇನಾ ಈ ಮನೇಲಿ ವಾಸಿಸ್ತಿರೋದು? ಹಾಂ, ನಾನು ನನ್ನ ಮಗಳು ಎಲ್ಲ ಇಲ್ಲೇ ಇರೋದು. ಜೊತೆಯಲ್ಲಿ ದರಿದ್ರ ಲಕ್ಷ್ಮಿನೂ ಇದ್ದಾಳೆ. ಹಾಂ, ದರಿದ್ರ ಲಕ್ಷ್ಮಿನಾ? ಹೌದು, ನಿನ್ನ ಗಂಡ ನಿನ್ನಿಂದ ದೂರ ಬರ್ತಿದ್ದಂತಾನೆ. ಹೌದು. ನೀನೇ ಇಷ್ಟಪಟ್ಟು ಅವನನ್ನು ಕಟ್ಕೊಂಡಿದ್ದಾನೆ. ಹೌದು. ನಿನ್ನೆ ರಾತ್ರಿ ನಿಮ್ಮ ಮನೇಲಿ ವೆಜಿಟೇಬಲ್ ಪಲಾವ್ ಮಾಡಿದ್ರು ತಾನೆ? ಅಯ್ಯೋ, ಕಂಡಂಗೆ ಹೇಳ್ತಿದ್ದೀರಿ. ನಿನ್ನೆ ರಾತ್ರಿ ನಮ್ಮ ಮನೇಲಿ ಪುಲಾವ್ ಮಾಡಿದ್ವಿ. ಅಂದಮೇಲೆ ನಾನು ಹೇಳಿದ್ದೆಲ್ಲ ಸತ್ಯ ಅಂತ ನಂಬ್ತೀಯಾ? ಅಯ್ಯೋ, ದೇವ್ರಾಣೆ ನಂಬ್ತೀನಿ. ಆ ಪೀಡೆ ಈಚೆ ಹಾಕೋವರೆಗೂ ನಿಮ್ಮ ಮನೆ ಉದ್ಧಾರ ಆಗಲ್ಲ. ಮಹಾಲಕ್ಷ್ಮಿನೂ ಒಳಗಡೆ ಬರಲ್ಲ. ಅವ್ರು ಬಂದು ಅದೇನೋ ಹೇಳಿದ್ರು ಅಂತ ಇವಳನ್ನ ಆಚೆ ಹಾಕೋದಾ? ನಡಿಯ. ಹೋಗ್ತೀನಿರೋ. ಇವತ್ತು ಯಾರು ನಿನ್ನನ್ನು ಕಾಪಾಡ್ತಾರೋ ನಾವು ನೋಡ್ತೀವಿ.